ಸೊ ಇನ್ನು ಕೇರಳಕ್ಕೆ ಬರೋದಾದರೆ ಎರಡನೇ ಸುದ್ದಿ ಕೇರಳ. ಕೇರಳದ್ದು ಇದು ಅನಿರೀಕ್ಷಿತ ಅಲ್ಲ. UDF ಗೆಲುವು ಏನಿದೆ ಇದು ಬಹುತೇಕ ಸಮೀಕ್ಷೆಗಳು ಹೇಳಿದ್ದು ಅದು ಆಶ್ಚರ್ಯಜನಕವೂ ಅಲ್ಲ, ಏನೂ ಅಲ್ಲ. ಯಾಕೆಂದರೆ ಕೇರಳದ ರಾಜಕಾರಣನೇ ಹಾಗೆ. ಅವರು ಒಂದು ಅವಧಿಗೆ LDF ಆಯ್ಕೆ ಮಾಡಿದರೆ ಇನ್ನೊಂದು ಐಡಿಗೆ UDF ಆಯ್ಕೆ ಮಾಡ್ತಾರೆ. LDF ಅಂದರೆ ಲೆಫ್ಟ್ ಆ್ಯಂಡ್ ಪಾರ್ಟೀಸ್ ನೇತೃತ್ವ, UDF ಕಾಂಗ್ರೆಸ್ ನೇತೃತ್ವ. ಸೊ ಅದರಿಂದ ಅನಿರೀಕ್ಷಿತ ಆಗಿರಲಿಲ್ಲ. ಆದರೆ ಈ ಪ್ರಮಾಣದಲ್ಲಿ ಗೆಲ್ಲುತ್ತೆ ಅಂದ್ಕೊಂಡಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ಅವರು ಹೇಳಿದ ಮಾತು ಇದಕ್ಕಾದ್ಮೇಲೆ ರಿಯಾಕ್ಷನ್ ಕೊಡ್ತಾ ನಾವು 76-78 ಗೆಲ್ಬೋದು ಅಂದ್ಕೊಂಡಿದ್ವಿ, ಈಗ 90ರ ಗಡಿ ದಾಟಿದ್ದೀವಿ. ಸೊ ಅಲ್ಲಿ ಇನ್ಕಂಬೆನ್ಸಿ ಅತಿಯಾಗಿ ಕೆಲಸ ಮಾಡದಂತೆ ಕಾಣುತ್ತೆ ಪಿಣರಾಯಿ ವಿಜಯನ್ ಸರ್ಕಾರದಿಂದ. ಯಾಕೆಂದರೆ ಅವು ಕಂಟಿನ್ಯೂಸ್ಲಿ 2 ಟರ್ಮನ್ನು ಆಡಳಿತ ನಡೆಸಿದ್ರು. ಯೂಶ್ವಲಿ ಕೇರಳದ ಹಾಗೆ 2 ಟರ್ಮ್ ಕಂಟಿನ್ಯೂಸ್ ಆಗಿ ಆಯ್ಕೆ ಮಾಡಿದ್ದು ಕಡಿಮೆ. ಒಂದು ಟರ್ಮಿಗೆ LDF, ಒಂದು ಕಡಿಮೆ ಜನ ಚೇಂಜ್ ಮಾಡ್ತಾನೆ ಹೋಗ್ತಾಯಿದ್ರು ಕೇರಳದಲ್ಲಿ ಅದು ಸಹಜವಾದ್ದು. ಯಾಕಂದರೆ ಅದು ಯಾರೋ BJP ನಾಯಕರು ಹೇಳಿದ್ದು, ನಾನು ಇನ್ನೊಂದು ಸಂದರ್ಭದಲ್ಲಿ ರೆಫರ್ ಮಾಡಿದೆ. ಕೇರಳದಲ್ಲಿ BJP ಯಾಕೆ ಗೆಲ್ಲಲ್ಲ ಅಂತಂದರೆ ಅಲ್ಲಿ ಸಾಕ್ಷರತಾ ಪ್ರಮಾಣ 100 ಹತ್ತಿರ ಇದೆ ಅಂತ, ಅಲ್ಲಿ ಸಾಕ್ಷರರಿದ್ದಾರೆ. ಸೊ ಅಲ್ಲಿ ಕೋಮು ಧ್ರುವೀಕರಣ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಭಾರತದ ಒಂದು ಸಮುದ್ರದ ಇದರಲ್ಲಿ ಬಂದಿರೋದ್ರಿಂದ ಅಲ್ಲಿ ಇಸ್ಲಾಮು ಕ್ರಿಶ್ಚಿಯಾನಿಟಿ ಎಲ್ಲ ಎಂಟ್ರಿ ಪಡೆದದ್ದೇ ಕೇರಳದಲ್ಲಿ. ಅಲ್ಲಿ ಹಾಗೆಯೇ ಇಸ್ಲಾಂ ಧರ್ಮವನ್ನು ಅವಲಂಬಿಸುವವರು, ಕ್ರಿಶ್ಚಿಯಾನಿಟಿ ಅವಲಂಬಿಸುವವರು ಇದ್ದಾರೆ. ಅವರೆಲ್ಲ ಕೂಡ ಸಾಮರಸ್ಯದಿಂದ ಬದುಕ್ತಾರೆ. ಆದರೆ ಇಡೀ ಕೇರಳವನ್ನು ಒಂದು ಕೋಮು ದಳ್ಳೂರಿಗೆ ತಳ್ಳುವ ಯತ್ನ ನಡೀತು. ಅದಕ್ಕೆ ಸಿನಿಮಾವನ್ನು ಬಳಸ್ಕೊಳ್ಳಾಯಿತು, ಕೇರಳ ಫೈಲ್ಸ್ ಅಂತ ಮಾಡಲಾಯಿತು. ಮುಸ್ಲಿಮರ ವಿರುದ್ಧ ಅಲ್ಲಿ ಎಲ್ಲರೂ ಕೂಡ ಇದು ಲವ್ ಜಿಹಾದು ಇನ್ನೊಂದು ಮತ್ತೊಂದು ಅನ್ನೋ ಪ್ರಚಾರ ಮಾಡಲಾಯಿತು. ಆದರೆ ಒಟ್ಟಾರೆ ಅದು ಕೇರಳದ ಸಾಮಾಜಿಕ ಬದುಕಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರೇ ಇಲ್ಲ. ಆ ಸಿನಿಮಾಗಳನ್ನು ಮಾಡುವ ಮೂಲಕ ಒಂದು ಸಮಾಜವನ್ನು ಟಾರ್ಗೆಟ್ ಮಾಡುವುದು ಮತ್ತು ಬಹುಸಂಖ್ಯಾತರನ್ನು ಕ್ರೋಢೀಕರಿಸುವ ಒಂದು ಯತ್ನ ಇದೆಯಲ್ಲ, ಇದು ಹೊಸ ವೆಪನ್. ಇದು 2014ರ ನಂತರ ಪ್ರಾರಂಭವಾದ್ದು. ಇಡೀ ಸಿನಿಮಾ ರಂಗವನ್ನು ಕ್ಯಾಪ್ಚರ್ ಮಾಡ್ಕೊಬಿಟ್ಟು ತಮಗೆ ಬೇಕಾದಂಥ ಸಿನಿಮಾವನ್ನು ಮಾಡ್ತಾ ಜನರನ್ನು ಮಾಡೋದು. ಅಂಥ ಯತ್ನ ಕೂಡ ಕೇರಳದಲ್ಲಿ ನಡೀತು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಸೊ ಆ ಕಾರಣಕ್ಕಾಗಿಯೇ UDF ಗೆಲ್ಲುವ ಬಗ್ಗೆ ಮಾತನಾಡಲಾಗ್ತಾ ಇತ್ತು. ಅಂದರೆ LDF ಬಗ್ಗೆ ಬೇರೆ ಬೇರೆ ಕಾರಣಕ್ಕಾಗಿ ಜನರಿಗೆ ಸಾಕು ಚೇಂಜ್ ಅನ್ನೋದಿತ್ತು. ಇನ್ನೇನು ಅಂಥ ವಿಶೇಷ ಕಾರಣ ಅಲ್ಲ, ಚೇಂಜ್ ಬದಲಾವಣೆ ಬೇಕು ಅಂತ ಕೇರಳದ ಮಲಯಾಳಿಗಳು ಬಯಸಿದರು. ಇನ್ನು BJP ಒಂದು 5 ಸ್ಥಾನದವರೆಗೆ ಲೀಡ್ ಇತ್ತು. ನಂತರ ಅದು 3ಕ್ಕೆ ಡೌನ್ ಆಯಿತು. ನಂತರ ಈಗ ನೋಡಿದರೆ 1 ಸ್ಥಾನದಲ್ಲಿ ಬರ್ಬೋದು. ರಾಜೀವ್ ಚಂದ್ರಶೇಖರ್ ಅವರು ಕೇರಳ BJP ಅಧ್ಯಕ್ಷರೇನಿದ್ದಾರೆ ಅವರು ಒಂದು ಗೆಲ್ಲುವ ಚಾನ್ಸಸ್ ಇದೆ ಅನ್ನುವ ವರದಿಗಳಿವೆ. ಅದು ಫ್ಲಕ್ಚುಯೇಟ್ ಆಗ್ತಿದೆ, ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಆಗ್ತಾಯಿದೆ. ಅವ್ರು ಗೆಲ್ತಾರೆ ಇಲ್ಲ ಗೊತ್ತಿಲ್ಲ. ಅವ್ರು ಗೆದ್ದರೆ 1-2 ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುತ್ತೆ BJPಗೆ. ಅಲ್ಲಿ ಬೇರೆ ನೆಲೆ ಇಲ್ಲ ಕೇರಳದಲ್ಲಿ. ಇನ್ನು UDF ಅಧಿಕಾರಕ್ಕೆ ಬರೋದು ನಿಶ್ಚಿತ. ಯಾರಾಗ್ತಾರೆ ಮುಖ್ಯಮಂತ್ರಿ? ಇದು ಭಾಳ ಮುಖ್ಯವಾದ ಪ್ರಶ್ನೆ. ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ಹತ್ತಿರ ಆಗಿರೋ KC ವೇಣುಗೋಪಾಲ್ ಅವರ ಹೆಸರನ್ನು ಕೇಳಿ ಬರ್ತಾ ಇದೆ. ಇನ್ನು ಸತೀಶನ್ನ ಅವರು ದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು, ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೂ 1-2 ಹೆಸರುಗಳಿವೆ. ಇದರಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು. ಸೊ KC ವೇಣುಗೋಪಾಲ್ ಅವರ ಹೆಸರು ಪ್ರಮುಖವಾಗಿ ಕೇಳಿಬರೋದಕ್ಕೆ ಕಾರಣ ಅವರು ರಾಹುಲ್ ಗಾಂಧಿ ಅವರಿಗೆ ಹತ್ತಿರ ಆಗಿರೋದು, ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರು ಕೇಂದ್ರ ಸಚಿವರಾಗಿ ಕೇರಳದ ಸರ್ಕಾರದ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ, ಸ್ಟ್ರಾಟಜಿಸ್ಟ್ ಅಂತ. ಆದರೆ ಅವರು ನೆಲಮೂಲದ ರಾಜಕಾರಣದಿಂದ ಬಂದವರಲ್ಲ. ಅಂದರೆ ಇಸ್ ನಾಟ್ ಜಸ್ಟ್ ಲೈಕ್ ಪೀಪಲ್ಸ್ ಇವರು ಅಂತಾರೆ ನೋಡಿ, ಆ ಟೈಪ್ರಲ್ಲ. ಸ್ಟ್ರಾಟಜಿಸ್ಟ್, ಆರ್ಗನೈಸರ್. ಅದರಿಂದ ಅವ್ರು ಮಾಡ್ತಾರೆ ಅಥವಾ ಸತೀಶನ್ ಅವ್ರು ಮಾಡ್ತಾರೆ, ಕುತೂಹಲಕರವಾದ. ಸೊ ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ಕೇರಳದ ಎಲೆಕ್ಷನ್ ಬಗ್ಗೆ ಹೇಳಬೇಕು. ಕೇರಳದ ಗಡಿ ಪ್ರದೇಶದಲ್ಲಿ ಕರ್ನಾಟಕದ ಹಲವು ನಾಯಕರುಗಳು, ಎಸ್ಪೆಷಲಿ ಸೌತ್ ಕೇರಳ ನಾಯಕರುಗಳು ಹೋಗಿ ಪ್ರಚಾರ ನಡೆಸಿದರು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಕಾಸರಗೋಡು ಜಿಲ್ಲೆ ಬಹುಮಟ್ಟಿಗೆ ಅಲ್ಲಿ ಕನ್ನಡಿಗರೇ ಇರೋದು. ಅದು ದಕ್ಷಿಣ ಕನ್ನಡದ ಹಾಗೆ ಬಂಟರು, ಶೆಟ್ಟರು ಇಂಥವ್ರು ಇರುವಂಥ ಪ್ರದೇಶ. ಸೊ ಆದರೆ ಅದು ಕೇರಳದ ಮಣ್ಣಿನ ಗುಣನ ನೋಡಿ. ಫಾರ್ ಎಕ್ಸಾಂಪಲ್ ಯು ಟೇಕ್ ಮಂಜೇಶ್ವರದ ಕಳೆದ ಬಾರಿ MLA ಆಗಿದ್ದರು ಅಶ್ರಫ್ ಅವರು. ಈ ಬಾರಿ ಅವ್ರು ನಿಂತಿದ್ದಾರೆ. ಅವರು ಏನೋ ಲೇಟೆಸ್ಟು ಅವ್ರಿಗೆ ಎಷ್ಟು ಮತ ಬಂದಿದೆ ಗೊತ್ತಿಲ್ಲ. ಸೊ ಅಲ್ಲೇ ಅವರು ಹಾಗೇ ಅಲ್ಲಿ
ಈ ದಕ್ಷಿಣ ಕನ್ನಡದಲ್ಲಿರುವಂತಹ ಕೋಮು ರಾಜಕಾರಣ ಇದೆಯಲ್ಲ, ಅದು ಕೇರಳಕ್ಕೆ ಸ್ಪ್ರೆಡ್ ಆಗಿಲ್ಲ, ಕಾಸರಗೋಡು ಜಿಲ್ಲೆಯಲ್ಲೂ ಸ್ಪ್ರೆಡ್ ಆಗಿಲ್ಲ. ಆದ್ದರಿಂದ ಆ ಪ್ರದೇಶದಲ್ಲಿ ಶೋಭಾ ಕರಂದ್ಲಾಜೆಯಿಂದ ಹಿಡಿದು ಬಿ ಜೆ ಪಿ ನಾಯಕರುಗಳೆಲ್ಲ, ನಮ್ಮ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರು ನಾರಾಯಣಸ್ವಾಮಿಗಳು ಎಲ್ಲರೂ ಹೋದರಲ್ಲಿ ಇಲ್ಲಿ ಜನ ಇರ್ತಿರ್ಲಿಲ್ಲ, ಬೇರೆ ಪ್ರಶ್ನೆ. ಇವಾಗ ಗೆದ್ದುಬಿಡ್ತೀವಿ ಅಂತ ಆ ವಾತಾವರಣವನ್ನು ಬದಲಿಸೋ ಯತ್ನವನ್ನು ಮಾಡಿದ್ರು, ಬಟ್ ಫೇಲ್. ಆದ್ದರಿಂದ ಕೇರಳದಲ್ಲಿ ಈ ಫಲಿತಾಂಶ ನೋಡಿದರೆ ಸದ್ಯದಲ್ಲಿ ಬಿ ಜೆ ಪಿ ಅಲ್ಲಿ ಎಂಟ್ರಿ ಪಡೆಯುವುದು ಕಷ್ಟ. ಸೊ ಕುತೂಹಲಕರವಾದ್ದು ಅಂದರೆ ಸೌತ್ನಲ್ಲಿ ಬಿ ಜೆ ಪಿಗೆ ಮತ್ತೆ ಬಾಗಿಲು ಹಾಕ್ಕೊಂಡಿದೆ. ಬಿ ಜೆ ಪಿಯ ಬಾಗಿಲು ಸೌತ್ಗೆ ದಕ್ಷಿಣದ ದಿಡ್ಡಿ ಬಾಗಿಲನ್ನು ಹಾಕಲಾಗಿದೆ ಬಿ ಜೆ ಪಿ ಎಂಟ್ರಿಗೆ. ಸೊ ಈ ಆ್ಯಂಗಲ್ನಲ್ಲಿ ಭಾಳ ಜನ ಚರ್ಚೆ ಮಾಡ್ತಾ ಇಲ್ಲ. ಬಹುತೇಕ ಜನ ಆಗೋಯ್ತು ಪಶ್ಚಿಮ ಬಂಗಾಳದಲ್ಲಿ ಗೆದ್ದರು ಅಂತ. ಅದಕ್ಕೆ ಕಾರಣಗಳಿವೆ. ನಾನು ಹೇಳ್ತಾ ಇದ್ದೆ, ಪಶ್ಚಿಮ ಬಂಗಾಳದಲ್ಲೂ ಎಲ್ಲ ಗೆಲ್ಲೋದಕ್ಕೆ ಬಿ ಜೆ ಪಿ ಶುಡ್ ಥ್ಯಾಂಕ್ಫುಲ್ ಟು ಎಲೆಕ್ಷನ್ ಕಮಿಷನರ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಲ್ವಾ ಜ್ಞಾನೇಶ್ ಕುಮಾರ್ ಅವರು. SIR ಎಲ್ಲ ಮಾಡಿ ಅದು ಏನೇನಾಯಿತು ಅನ್ನೋದು ಬೇರೆ. ಇನ್ನು ಆಸಾಮ್ನಲ್ಲಿ ಕೂಡ ಹಾಗೇನೆ SIR ಮಾಡುವ ಮೂಲಕ SIRಗಿಂತ ಭಾಳ ಡಿಲಿಮಿಟೇಷನ್ ಮಾಡುವ ಮೂಲಕ ಬಹುದೊಡ್ಡ ಅಸ್ತ್ರವನ್ನು ಪ್ರಯೋಗಿಸಲಾಯಿತು. ಹೇಗೆ ಗೊತ್ತಾ, ಎಲ್ಲೆಲ್ಲಿ ಮುಸ್ಲಿಂ ಕಾನ್ಸಂಟ್ರೇಟೆಡ್ ಏರಿಯಾ ಇದೆ ಅಲ್ಲೆಲ್ಲ ದಟ್ ಏನು ಮಾಡೋದು ಅಂತ ಅಂದರೆ ಅದನ್ನು ಡಿವೈಡ್ ಮಾಡಿಬಿಡೋದು, ಕ್ಷೇತ್ರ ಡಿವೈಡ್ ಮಾಡಿಬಿಟ್ಟು ಮುಸ್ಲಿಂ ವೋಟ್ಗಳು ಡಿಸಿಸಿವ್ ಆಗಿರಕೂಡದು, ಈ ಕೆಲಸವನ್ನು ಮಾಡಿ ಬದಲಾಯಿತು. ಆಸಾಮ್ನಲ್ಲಿ ಸತತವಾಗಿ ಮಾಡಲತ್ತ. ಅದರಿಂದ ಆಸಾಮ್ನಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಈಸ್ ಬ್ಯಾಡ್ ಅಂತ, ನಾಟ್ ಸೋ ಗುಡ್. 25-26 ಸೀಟ್ ಇದೆಯಲ್ಲ. ಸೊ ಇದು 100+ ಬಿ ಜೆ ಪಿ. ಆದರೆ ಅದರ ಜೊತೆಗೆ ಏನು ಗೊತ್ತಾ, ಪ್ರಿಯಾಂಕಾ ವಾದ್ರಾ ಅವರು ಅಲ್ಲಿ ಇಲೆಕ್ಷನ್ನ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡಿದ್ದರು. ನಮ್ಮ ಡಿ ಕೆ ಶಿವಕುಮಾರ್ ಅವರಿಬ್ಬರು ಕೂಡ ಏನು ಮಾಡೋದಕ್ಕೂ ಅಲ್ಲಿ ಆಸಾಮ್ನಲ್ಲಿ ಸಾಧ್ಯ ಆಗಲಿಲ್ಲ ಅನ್ನೋದು. ಏನಿವೆ ಕೇರಳದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಏನಾಗ್ತಾರೆ ಅನ್ನೋದನ್ನು ಅದರ ಬೆಳವಣಿಗೆ ಆದಮೇಲೆ ತಮಗೆ ತಲುಪಿಸುವ ಯತ್ನವನ್ನು ಮಾಡ್ತೇನೆ.